1,00,000 ಸಾಲ ಇದ್ರೆ 10,000 ರೂಪಾಯಿಗೆ ಕಟ್ಸ್ಕೊಂಡು ಮನ್ನಾ ಮಾಡಿರೋದು ನಮ್ಮ ಗಮನದಲ್ಲಿ ಬಹಳ ನಮ್ಮ ಜಿಲ್ಲೆ ಒಳಗೆ ಸಾವಿರಾರು ರೈತರಿಗೆ ಅನುಕೂಲ ಆಗೈತೆ. ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅದೇ ತರ ನಡವಳಿಕೆ ನಡಿಬೇಕು. ಆದ್ರೆ ನಿಮ್ಮ ನಡವಳಿಕೆ ತಪ್ತಾ ಐತೆ. ನಾವೆಲ್ಲ ಬಂದು ನಿಮ್ ಬ್ಯಾಂಕ್ ಮುಂದೆ ಕೂರ್ಬೇಕಾಗ್ತೈತೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಲ್ಲೆಲ್ಲಿ ಬರ್ತಾವೋ ಇಡೀ ನಮ್ಮ ಜಿಲ್ಲೆ ಒಳಗೆ, ತುಮಕೂರು ಜಿಲ್ಲೆ ಒಳಗೆ ಚಿತ್ತೂರು ಆಗಿರ್ಬೋದು, ಕುಡಿಗಲ್ ಆಗಿರ್ಬೋದು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಶಿರಾ, ಕೊರಟಗೆರೆ, ತುಮಕೂರು ತಾಲೂಕು ಎಲ್ಲೇ ಬರಲಿ, ಯಾವ ತಾಲೂಕಿನಲ್ಲಿ ಬಂದ್ರು ಕೂಡ ನೀವು ಯಾರು ಎದುರಾಗ ಹೋಗ್ಬಾರ್ದು. ನಾವೆಲ್ಲ ಸಂಪೂರ್ಣ ನಿಮ್ ಬೆಂಬಲ ಇದ್ದೀವಿ. ಇನ್ನು ಅದು ಹೇಳ್ತಾ ಈಗಾಗಲೇ ನಮ್ಮರಿಗೂ ಹೋರಾಟ, ಎಲ್ಲವರಿಗೂ ಹೋರಾಟ, ರೈತ ಚಳವಳಿಗೆ, ರೈತ ಹೋರಾಟಕ್ಕೆ. ಇವತ್ತು ನಮ್ಮ ತುಮಕೂರು ಜಿಲ್ಲೆ ಒಳಗೆ ಬಹಳಷ್ಟು ಜನ ತಾಯಿಟ್ರೆ ಮಡಿಕೆಗಳನ್ನ ತಂದು ಇವತ್ತು ದೇಶಕ್ಕೋಸ್ಕರ ಅನ್ನ ಬೆಳೆದು ಕೊಡಕ್ಕೆ ಇವತ್ತು ಒಂದು ಮೈಕಲ್ ಕಂಪ್ನಿಯಲ್ಲಿ ಇವತ್ತು ಫೈನಾನ್ಸ್ ಟ್ಯಾಕ್ಟರ್ ತಂದಿರ್ತಾರೆ, ಬೇಕಾದಷ್ಟು ಮನೆಗಳಿಗೂ ದುಡ್ಡು ತಂದಿರ್ತಾರೆ ನಮ್ಮ ಜಿಲ್ಲೆ ಒಳಗೆ. ಆದ್ರೆ ಏಕಾಏಕಿ ಅವ್ರ ಮನೆ ಬೀಗ ಹಾಕೋದು, ಹೋಗೋದ ಟ್ಯಾಕ್ಟರ್ ಕಿತ್ಕೊಂಡು ಹೋಗೋದು, ಏನು ರೌಡಿಗಳ ಕಳಿಸಿಯಲ್ಲಿ ಎಲ್ಲ ಗಲಾಟೆ ಮಾಡಿಸ್ಬಿಟ್ಟು ಅವರ ಮೇಲೆ ಗೊಂಡೋಗಿರಿ ಹೊಡೆಯೋದು ಹೋಗಿದ್ದಾರೆ. ಅದು ನೋಡ್ತಾ ಇದ್ದೀನಿ, ಎಲ್ಲ ಟಿವಿ ಚಾನಲ್ ಅಲ್ಲಿ ಎಲ್ಲ ನಡೀತಾ ಇದ್ದೀನಿ. ಜನಸಾಮಾನ್ಯರ ಮೇಲೆ ನೋಡಿ ಸರ್, ನೀವು ಕೊಟ್ಟಿದ್ರಿ, ನಿಮ್ಮ ಋಣಭಕ್ತರಾಗಲ್ಲ ನಾವು. ಏನೋ ಕಾರಣಾಂತರ ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು, ಕಟ್ಟಾಕೊಂಡು ಅವ್ರಿಗೆ ರೈತರಿಗೆ ಸೆಷನ್ ಇಲ್ಲ. ಇವತ್ತು ಯಾವುದೇ ಒಂದು ಬೆಳೆ ಇಕ್ಕಿದ್ರು ಅದಕ್ಕೆ ಬೆಂಬಲ ಬೆಲೆ ಇಲ್ಲ. ಇವತ್ತು ಇಕ್ಕಿರೋ ಬೆಳೆ, ಇವತ್ತು ತೊಗರಿನೇ ಇವತ್ತು ಮಾರ್ಕೆಟ್ ನಲ್ಲಿ ನೋಡಿದ್ರೆ ತೊಗರಿ ಏನು 6,000 5,000 ಬೆಲೆನೇ ಇಲ್ಲ ನಿಗದಿ. ನಾವು ಬೇಳೆಕಾಳು ತರಬೇಕಾದ್ರೆ 180 170 ಹಾಕ್ತಾರೆ. ಇವತ್ತು ನಮ್ ಬೆಳೆ ಬೆಳೆದ್ರೆ ಹೆಂಗ್ರಿ ನಮ್ಮ ಮಾರ ಒಂದು ರೈತ ಅವನು ಬಾಡಿಗೆ ಕಟ್ತಾನೆ, ಆ ಮನೆ ಕಡೆ ಮಕ್ಕಳು ಮರಿ ಓದ ವಿದ್ಯಾಭ್ಯಾಸ ನೋಡ್ತಾನೆ, ಈ ಕಂತಿನವ್ರ ಕಾಟ ಮಾಡ್ತಾರೆ. ಇದು ಬಹಳ ಗಂಭೀರವಾಗಿ ನಡೀತಾ ಇದೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ಇಡೀ ನಮ್ಮ ಜಿಲ್ಲೆ ಒಳಗೆ 10 ತಾಲೂಕು ಬರ್ತಾವೆ ನಮ್ಮ ಜಿಲ್ಲೆ ಒಳಗೆ. ನಾವು ಎಲ್ಲನ ರೈತ ಆತ್ಮಹತ್ಯೆದಾಗಿದ್ರೆ ಖಂಡಿತವಾಗಿದ್ದು ಸರ್ಕಾರದ ಹೊಣೆ ಇದ್ರೆ ಆ ಫೈನಾನ್ಸ್ ಕಂಪ್ನಿಯರ್ದ ಹೊಣೆ ಅಂತ ಹೇಳ್ತಾ ಇದ್ದೀನಿ. ಆಗ್ಬಾರ್ದು. ಯಾಕಂದ್ರೆ ನಮ್ಮ ಜಿಲ್ಲೆ ಒಳಗೆ ನಡೆದಿಲ್ಲ, ಇನ್ನು ಮುಂದೆ ನಡೆಯಾಗಿ ನಾವು ಬಿಡೋದು ಇಲ್ಲ. ನಾವು ರೈತ ಚಳವಳಿಯಲ್ಲಿ ಸಂಪೂರ್ಣ ನಾವು ಅವರು ಸಪೋರ್ಟ್ ಆಗಿರ್ತೀವಿ. ಮತ್ತೆ ಇನ್ನೊಂದು, ಈ ಧರ್ಮಸ್ಥಳ ಸಂಘದವ್ರು ವಾರಕ್ಕೊಂದ್ಸರಿ ಬಡ್ಡಿ ಅಂತಾರೆ, ವಾರಕ್ಕೊಂದ್ಸರಿ ಮನೆ ಬಾಗಿಲಿ ನಿಂತ್ಕೊಂತಾರೆ. ತಾಯಿ ಮಕ್ಕಳು ಸಾಕ್ತಾಳೆ, ಕೂಲಿ ಸಿಕ್ಕಿದ 4 ದಿನ ಹೋದ್ರೆ 4 ದಿನ ಸಿಕ್ಕಲ್ಲ. ಇಷ್ಟು ದಿನ ಏನೋ ಸ್ವಲ್ಪ ಬೆಳೆ ಐತಿ, ಯಾರೋ ಕರ್ಕೊಂಡು ಹೋಗೋರು. ಇವತ್ತು ಆ ತಾಯಂದಿರಿಗೆ ಇವತ್ತು ಕಟ್ಟಕ್ ಸೆಷನ್ ಇಲ್ಲ. ಇಲ್ಲಿ ಧರ್ಮಸ್ಥಳದ ದೇವಸ್ಥಾನ ದುಡ್ಡು ಅದೇನೋ ಏನು ಬಂದು ಹಿಂಸೆ ಕೊಡೋ ಅಂತ ಕೆಲಸ ಇಲ್ಲ. ಅದಕ್ಕೆ ನಿಮ್ ದುಡ್ಡು ಕೊಟ್ಟಿದ್ರಿ, ನೀವು 1 ತಿಂಗಳಿಗೋ 6 ತಿಂಗಳಿಗೋ ಇದನ್ನ ಕೊಟ್ಟು ನೀವು ಮೇಂಟೈನ್ ಮಾಡಬೇಕು. ವಾರ ಹೋಗಿ ಮನೆ ಬಾಗಿಲಿಗೆ ಹೋಗೋದು ನಾವು ಖಂಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಒಬ್ಬ ಹೆಣ್ಮಗಳು ಹೆಚ್ಚು ಕಡಿಮೆ ಆದಾಗ ಆ ಮಕ್ಕಳು ಮರಿ ರಕ್ಷಣೆ ಮಾಡೋರು ಯಾರಿರ್ತಾರೆ? ಆತ್ಮಹತ್ಯೆಗೆ ಹೋದ್ರೆ ನಾವು ನೋಡ್ತಾ ಇದ್ದೀವಿ. ಇಲ್ಲೇ ಮೊನ್ನೆ ಫೋನ್ ಮಾಡಿದ್ರೆ ಬೆಳ್ಳಿ ಬಟ್ಟದಲ್ಲಿ ಒಬ್ಬ ಹೇಳ್ತಾರೆ, ಅಣ್ಣ ವಾರ ಅಂತಾರಣ ಕಣ್ಣೀರು ಬರ್ತಾವಣ, ರೂಪಾಯಿ ಇಲ್ಲ ನನ್ನ ಹತ್ರ, ಏನಣ್ಣ ಮಾಡೋದು? ಇದು ಒಳ್ಳೆ ಕೆಲಸ ಅಂತ ನಂಗೆ ಕಣ್ಣೀರು ಹಾಕ್ತಾರೆ. ನೀನೇನು ಎದ್ಬೀಳ್ಬೇಡಮ್ಮ, ನಾವೆಲ್ಲ ಇದ್ದೀವಿ. ಒಂದು ನ್ಯಾಯವನ್ನು ದೊರಕಿಸ್ತೀವಿ. ತಾಲೂಕು ದಂಡಾಧಿಕಾರಿಗಳು ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದೇಶ ಮಾಡಿದ್ದಾರೆ. ಮೀಟರ್ ಬಡ್ಡಿ ಮಾಡೋರು, ಮೈಕ್ರೋ ಫೈನಾನ್ಸ್ನವ್ರದ್ದು ಯಾರೇನು ಹೆಚ್ಚು ಕಡಿಮೆ ಮಾತಾಡಿ ಹಿಂದೆ ಕ್ರಮ ತಗೊಂತೀನಮ್ಮ. ನಮ್ಮ ಮಾಲೆ ಪೊಲೀಸ್ ಸಿಬ್ಬಂದಿಯವರಿಗೂ ಮಾಹಿತಿ ಬಂದಿದೆ. ಎದುರಂತ ಅವಶ್ಯಕತೆ ಇಲ್ಲ. ನೀವು ಯಾರೇ ಸಾಲ ತಗೊಂಡಿರಿ, ಲೋಕಲ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಮತ್ತೆ ಧರ್ಮಸ್ಥಳ ಸಂಘದವರು ಇಮಿಷೆ ಕೊಟ್ರೆ ಇಮಿಡಿಯೇಟ್ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಬಕ್ಕೆ ನಮ್ಮ ರಾಜ್ಯ ಮುಖ್ಯಮಂತ್ರಿನೇ ಮಾತನಾಡಿದ್ದಾರೆ. ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರ ಮಾತಿಗೆ ನಮ್ದು ಬೆಂಬಲವಾಯಿತು. ಬಡವರಿದ್ರೆ ಇವತ್ತು ದೇಶ ರಕ್ಷಣೆ ಮಾಡ್ತಾನೆ. ಅವ್ರನ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಅವರು ಮೈಸೂರಿನಿಂದ ರಾತ್ರಿ ಟಿವಿನಾಗ ನೋಡಿದೆ, ನಮ್ಮ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ಕೂಡ ಈ ಕಡೆ ನೀರ್ಗಲ್ ಹೋಗ್ಲಿ ಬಹಳಷ್ಟು ಅಲ್ಲಿ ಕರಡಿ ಮತ್ತೆ ನೇರಿಗಳು ಸಿಕ್ತೆ ಬಹಳಷ್ಟು ದಾಳಿ ಮಾಡ್ತವೆ. ನಾವೆಲ್ಲ AW ಕೃಷ್ಣಮೂರ್ತಿ ಅವ್ರ ಹತ್ರ ಬಹಳಷ್ಟು ಮಾತನಾಡಿದೆ. ಆಗ್ತೀವಿ ಅಂತಾರೆ ಅಲ್ಲಿ ಅಧಿಕಾರಿಗಳೇ ಮೊನ್ನೆ ಲೈನ್ ಮೀನನ್ನು ಅವರೇ ಜಗಳ ಇಟ್ಕೊಂಡವ್ರೆ. ನೀನ್ ಮಾಡುವಂತ ನೀನ್ ಇಂತ ಆಗ್ಬಾರ್ದು. ಯಾಕಂದ್ರೆ ಇವರು ಹೆಣ್ಮಕ್ಳು ತಾಯಂದ್ರು ಬಹಳಷ್ಟು ಜನ ಲೋನ್ ತಗೊಂಡಿದ್ದಾರೆ. ಇದು ಏಕಾಏಕಿ ಹೋಗೋದು, ರೌಡಿಸಂ ಮಾಡೋದು, ಇದೆಲ್ಲ ಒಂದು ತರ ಕಿರ್ಕಿಳ ಕೊಡೋದು, ಇದಾಗಬಾರ್ದು.
ಅದಕ್ಕೆ ನಮ್ಮ ತಹಸೀಲ್ದಾರ್ಗೆ ಒಂದು ಮುಂದೆ ಎಚ್ಚರಿಕೆ ಕೊಡೋಣ ಅಂತ ಕೊಡ್ತಾ ಇದ್ದೀವಿ. ಈಗಾಗಲೇ ಒಂದು ಕಂಪ್ಲೇಂಟ್ ಬಂದಿದೆ, ಈಗ ಬಂದಿದೆ. ಆದ್ರಿಂದ ಮತ್ತೆ ಈ ಧರ್ಮಸ್ಥಳ ಸಂಘದ್ದು ಇಲ್ಲೇವರೆಗೆ ಏನೋ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಪೊಲೀಸ್ ಲೋನ್ ತಗೊಂಡಿದ್ದಾರೆ, ತಿಂಗಳಿಗೆ ವಾರಕ್ಕೊಂದು ಕಂತು ಕಟ್ತಾ ಇದ್ರು. ಆ ಕಂತು ಏನಾಗೈತೆ ಅಂದ್ರೆ ಈಗ ಕೂಲಿ ಸಿಗ್ತಾ ಇಲ್ಲ. ಯಾರೋ ಇವ್ ಬೆಳ್ಳಿಗೋಡಿಂದ ಹೆಣ್ಮಕ್ಳು ಹೇಳ್ತಾ ಇದ್ರು ನನಗೆ, ಹಣ ಗಟ್ಟಿಗೆ ಅಳ್ತಾ ಇದ್ದೆ ಅಣ್ಣ, ಮಕ್ಕಳು ಸ್ಕೂಲ್ ಫೀಸ್ ನೋಡ್ಲೆ, ಇಲ್ಲಿ ಬುಕ್ಗಳು ನೋಡ್ಲೆ, ಬಟ್ಟೆಗಳು ಕೊಡ್ಲೆ, ಏನ 4 ದಿನ ಆಗಿಲ್ಲ ವಾರ ಬರ್ತೈತೆ, ನಮ್ಗೆ ಇಲ್ಲದ್ ನೋವು ಕೊಡ್ತಾರೆ ಅಂತ ಅಂದ್ರೆ ಅದಾಗಬಾರ್ದು. ಮತ್ತೆ ಬಹಳಷ್ಟು ಕಡೆ ಇಂಥ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತುಮಕೂರು ಜಿಲ್ಲೆ ಪಾಗೋಡ ಶಾಖೆ ವತಿಯಿಂದ ನಮಗಿದರ ನಾವು ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪರ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಸಲ್ಲಿಸ್ತಾ ಇದ್ದೀರಾ. ನಾವೇನು ಮನವಿ ಸಲ್ಲಿಸ್ತೀರಾ ಅದನ್ನು ನಾವು ಈಗಾಗಲೇ ಎಲ್ಲರೂ ಗೊತ್ತಿರಂಗೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಮನೆಯಲ್ಲಿ ಸಭೆಯನ್ನು ಮಾಡಿದ್ದಾರೆ. ಆನಂತರ ಅದು ಸುಗ್ರೀವಾಜ್ಞೆನ ಹೊಡಿಸ್ತೀವಿ ಅಂತ ಹೇಳಿದ್ದಾರೆ, ಸುಗ್ರೀವಾಜ್ಞೆನ ಹೊಡಿಸ್ತಾರೆ. ಜೊತೆಗೆ ಅದಾದ ನಂತರ ಈಗಾಗಲೇ ಇವತ್ತು ಪೇಪರ್ ಸಹ ಹಾಕಿದ್ದಾರೆ. ಪೊಲೀಸ್ ಇಲಾಖೆ ಈಗಾಗಲೇ ಕ್ರಮ ಕೈಗೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳೋದಂದ್ರು ಆ ಥರದ ಏನೋ ಪ್ರಕರಣ ಏನನ್ನ ಕಂಡು ಬಂದರೆ ತಾವು ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಟ್ಟರೆ ಅವ್ರ ಬಗ್ಗೆ ಅವ್ರು ಕ್ರಮ ಕೈಗೊಳ್ತಾರೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಏನಾದರೂ ಇದ್ರೆ ನೀವು ಏನು ಮನವಿ ಕೊಡ್ತೀರಾ ಅದನ್ನ ತಾವು ನಮಗೆ ಮುಖ್ಯಮಂತ್ರಿ ಕಳಿಸ್ಬೇಕು ಅಂತ ಕೊಟ್ಟಿದ್ದೀರಾ, ಅದನ್ನು ಕಳಿಸ್ಕೊಡ್ತೀನಿ. ಜಿಲ್ಲಾಧಿಕಾರಿ ಕೊಟ್ಟಂದ್ರೆ ಅದನ್ನು ನಾವು ಮುಖ್ಯಮಂತ್ರಿ ಕಳಿಸ್ಕೊಡಕ್ಕೆ ನಾವು ಕ್ರಮ ವಹಿಸ್ತೀವಿ. ಅದೇ ರೀತಿಯಾಗಿ ಒಂದು ಏನು ಎಮರ್ಜೆನ್ಸಿ ಆ ಥರದ ಏನನ್ನ ಪ್ರಕರಣಗಳು ಏನನ್ನ ಬಂದರೆ ಅವರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಆ ಥರ ಏನನ್ನ ಬಂದರೆ ಅವ್ರು ಕೇಸ್ ದಾಖಲೆ ಮಾಡ್ಕೊಂಡು ಅವ್ರು ಕ್ರಮ ವಹಿಸ್ತಾರೆ. ನಂತರ ಅದೆಲ್ಲ ಇನ್ನೊಂದು ಪ್ರೋಸೆಸ್ ಸ್ವಲ್ಪ ಆಗುತ್ತೆ, ಅವ್ರು ಮಾಡ್ಕೊತಾರೆ ಅಂತ ಹೇಳ್ತಾ ನಾವೇನು ಮನವಿ ಕಳಿಸಿ ನಾನು ಕಳಿಸ್ಕೊಡ್ತೀವಿ ಅಂತ ಹೇಳ್ತೀನಿ. ಮನವಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಮನವಿ ತಪ್ಪಾಗಿದೆ.